ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದೋಸ್ ಲೈಫ್ ಕನ್ನಡ. ಇದು 160ನೇ ದಿನದ ವ್ಲಾಗು. ಇದೇನು ಕಂಟಿನ್ಯೂಸ್ ಆಗಿ ಮಾಡೋಕ್ಕಾಗಲಿಲ್ಲ. ಸೊ ನಾನು ಕೆಲಸ ಮಾಡೋಕ್ಕೂ ಮುಂಚೆ ಬೆಳಗ್ಗೆ ಎಷ್ಟು ವಿಡಿಯೋ ಮಾಡಿಕೊಂಡೋ ಅಷ್ಟೇ. ಆಮೇಲೆ ಮಾಡೋದಕ್ಕೆ ಸ್ವಲ್ಪ ಜಾಸ್ತಿ ಬ್ಯುಸಿ ಆಗಿದ್ದರಿಂದ ಎಷ್ಟು ವಿಡಿಯೋ ಮಾಡ್ಕೊಂಡಿದ್ದೆ ಅಷ್ಟನ್ನೇ ಹಾಕ್ತಾಯಿದ್ದೀನಿ. ಸೊ ಬೆಳಗ್ಗೆ ಬಟ್ಟೆ ಮೊನ್ನೆ ಒಗ್ದಿದ್ದು ಟ್ರಿಪ್ಪಿಂದ ಬಂದಿದ್ದೆಲ್ಲ ಹಾಗೆ ಇತ್ತು. ಅದನ್ನೆಲ್ಲ ಒಗೆದು ಎತ್ಕೊಂಡ್ಬಂದು ಒಳಗಡೆ ಹಾಕಿದ್ದು ಅಲ್ಲೇ ಇತ್ತು. ಸೊ ನನ್ನ ಮಗಳಿಗೆ ಹೇಳಿದೆ ಎಲ್ಲ ಬಂದಿತ್ತು ಅಂತ. ಪಾಪ ಅವಳು ಯಾವಾಗಲೂ ಬಟ್ಟೆ ಮಡ್ಚಿದ್ರೆ ಅವಳದೇ ಆ ಕೆಲಸ ಅವಳಿಗೆ, ಯಾಕಂದರೆ ಎಲ್ಲಿಂದ ಎಲ್ಲೆಲ್ಲಿ ಇಡಬೇಕು ಅನ್ನೋದು ಮಕ್ಕಳಿಗೆ ನಾವು ಇವಾಗಲಿಂದನೇ ಹೇಳ್ಕೊಡ್ಬೇಕು ಅಂತಲೇ ಹೇಳ್ತಾರಲ್ವ. ಸೊ ಹಾಗಾಗಿ ಅವಳಿಗೆ ಆದಷ್ಟು ಮಡ್ಚಿರೋದು ಎಲ್ಲಿಡಬೇಕು ಏನು ಅನ್ನೋದನ್ನ ತೋರಿಸ್ಕೊಡ್ತಾ ಇರ್ತೀನಿ. ಇಲ್ಲಾಂದರೆ ನಮಗೇನೆ ಅದು ನಾವೇ ಮಾಡ್ತಾಯಿದ್ರೆ ಯಾವುದ್ರಲ್ಲೂ ಅಷ್ಟೊಂದು ಕೆಲಸ ಇಂಟ್ರೆಸ್ಟ್ ಕೊಡೋದಿಲ್ಲ ಅಂತ. ಸೊ ಬಟ್ಟೆಗಳೆಲ್ಲ ಮಡ್ಚಿಟ್ಬಿಟ್ಟು ಅವಳು ಅದನ್ನೆಲ್ಲ ಎತ್ತಿ ನೀಟಾಗಿ ಅದ್ರ ಜಾಗಕ್ಕೆ ಜೋಡಿಸಿದಾದ್ಮೇಲೆ ನಾನು ಒಂದು ಟ್ರಿಪ್ ಎಲ್ಲನೂ ಧೂಳೆಲ್ಲ ಹೊಡ್ಕೊಂಡು ಕಸ ಎಲ್ಲ ಗುಡಿಸ್ಬಿಟ್ಟು ಮನೆ ಒರೆಸೋಣ ಸೋಮವಾರ ಆಗಿರೋದ್ರಿಂದ ಅಂತ ಹೇಳಿ ಎಲ್ಲನೂ ನಾನು ಸ್ಟಾರ್ಟ್ ಮಾಡಿಕೊಂಡೆ. ಸೊ ನನಗೆ ಸೋಮವಾರ ಆಗಿರೋದ್ರಿಂದ ಹೋಟೆಲ್ಗೂ ಹೋಗಬೇಕಾಗಿತ್ತು. ಅಷ್ಟರೊಳಗಾಗಿ ಮನೇಲಿ ಎಷ್ಟು ಕೆಲಸ ಆಗುತ್ತೋ ಅಷ್ಟು ಕೆಲಸನೂ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಅವಳು ಬೇಗ ಇದ್ದಿದ್ಲು, ಓದ್ಕೊಳ್ಳೋದಿತ್ತು, ಟೆಸ್ಟ್ಗಳು ಬೇರೆ ಹತ್ರ ಬರ್ತಾ ಇದ್ದಾವೆ ಅಂತ. ಸರಿ ಅಂದ್ಬಿಟ್ಟು ಅವಳಿಗೆ ಆ ಕೆಲಸ ಒಪ್ಪಿಸ್ದೆ. ಇನ್ನು ಅಡುಗೆ ಮನೆಗೆ ಬಂದರೆ ಪಾತ್ರೆ ಎಲ್ಲ ಸ್ವಲ್ಪ ಅಲ್ಲೇ ಬಿಟ್ಟಿದ್ದೆ. ಪಾತ್ರೆ ಉಜ್ಜಕ್ಕೆ ಸ್ಟಾರ್ಟ್ ಮಾಡಿ ಅನ್ನದ ಪಾತ್ರೆ ಎಲ್ಲ ಖಾಲಿ ಮಾಡಿ ಹಾಕಿ ಅದನ್ನೆಲ್ಲ ಉಜ್ಜಿ ಗ್ಯಾಸೆಲ್ಲ ಕ್ಲೀನ್ ಮಾಡಿ ಟೀ ಇಟ್ಕೊಂಡ್ಬಿಟ್ಟು ಗ್ಯಾಸೆಲ್ಲ ಕ್ಲೀನ್ ಮಾಡಿಕೊಂಡು ಇದೆಲ್ಲ ತೊಳ್ಕೊಂಡು ಆಚೆ ಹೋಗಿ ಆಚೆ ಎಲ್ಲ ತೊಳಿಬೇಕಾಗಿತ್ತು. ಸೊ ಇಷ್ಟು ಕೆಲಸನ ಗಬ ಅಂತ ಸ್ಟಾರ್ಟ್ ಮಾಡಿದೆ. ಮನೆಯೆಲ್ಲ ಒರೆಸ್ಬಿಟ್ಟು ಚಟ್ನಿ ರುಬ್ಕೊಂಡು ನಾನು ಹೋಟ್ಲ್ ಹತ್ರಕ್ಕೆ ಹೋದರೆ ಮತ್ತೆ ಬಂದರೆ ಬಾಕಿ ಇಟ್ಕೋಬಾರ್ದು ಕೆಲಸ, ಮತ್ತೆ ಬಂದು ಬಟ್ಟೆ ವಾಶ್ ಮಾಡಬೇಕು ಅಂತ ಹೇಳಿಬಿಟ್ಟು ತಲೆಯಲ್ಲಿ ಇಟ್ಕೊಂಡಿದ್ದೆ. ಸೊ ಅದು ಬೇಗನೆ ಬಂದರೂ ಸ್ವಲ್ಪ ಅಡುಗೆನೂ ಬೇಗ ಆಗುತ್ತೆ, ಮತ್ತೆ ಯಾವುದೂ ಕೆಲಸ ಇರಲ್ಲ ಅಂತ ಅಂದ್ಕೊಂಡಿದ್ದ ಪ್ರಕಾರನೇ ಬೇಗನೆ ಕೆಲಸ ನಾನು ಸ್ಟಾರ್ಟ್ ಆಯಿತು. ಬಟ್ ಹೋಟ್ಲ್ ಹತ್ರ ಸ್ವಲ್ಪ ಬ್ಯುಸಿ ಆಗಿದ್ದರಿಂದ ನನಗೆ ಕಂಟಿನ್ಯೂ ವಿಡಿಯೋನ ಏನು ಮಾಡಿದೆ ಅದನ್ನ ತೋರ್ಸೋಕ್ಕಾಗಿರಲಿಲ್ಲ ಅಷ್ಟೇ. ಸೊ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಎಲ್ಲಾದರೂ ಸಣ್ಣ ಪುಟ್ಟ ಚೇಂಜಸ್ ಇದ್ದರೆ ಖಂಡಿತವಾಗ್ಲೂ ನನಗೆ ತಿಳಿಸ್ಕೊಡಿ, ನಾನು ಅದನ್ನ ತಿದ್ದುಕೋತೀನಿ. ಹಾಗೆಯೇ ನನ್ನ ಡೈಲಿ ರೊಟೀನ್ ಹೇಗಿರುತ್ತೆ ಅನ್ನೋದನ್ನ ನಾನು ಪ್ರತಿದಿನ ಹೇಳ್ತಾನೆ ಇರ್ತೀನಿ. ನಾನು ಹೋಟೆಲ್ಗೆ ಹೋಗೋಕ್ಕೂ ಮುಂಚೆ ಇಲ್ಲ ಹೋಟೆಲಿಂದ ಬಂದ ಮೇಲೆ ಮನೇಲಿ ಏನೇನು ಮಾಡ್ಕೋತೀವಿ ಹಾಗೆ ಏನಿದಿರುತ್ತೆ ಅಂತ ಕಸ ಗುಡಿಸೋ ಕೆಲಸ ಅವಳಿಗೆ ಕೊಟ್ಟೆ. ಬೆಳಗ್ಗೆ ನೀನು ಕಸ ಗುಡಿಸು, ನಾನು ಆಮೇಲೆ ಮನೆ ಒರೆಸ್ತೀನಿ ಅಂತ. ಅವಾಗ ತಾನೇ ಎದ್ದು ಕಂಡುಬಿಟ್ಟಿದ್ಲು. ಅಂದರೂ ನಾನು ಹೇಳಿದ ಕೆಲಸ ಎಲ್ಲ ಮಾಡ್ತಾಯಿದ್ಲು. ನಾನು ಬೇಗ ಎಲ್ಲ ಕೆಲಸ ಮಾಡಿಕೊಂಡು ನನಗೂ ಹೋಗೋಕ್ಕಿರುತ್ತೆ ಅಂದ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿದ್ದು. ನಿನ್ನ ಶತ್ರು ಯಾರೂ ಅಲ್ಲ, ಅಜ್ಞಾನವೇ ನಿನ್ನ ಶತ್ರು. ಯಾಕೆ ಅಂತ ಹೇಳಿದ್ರೆ ಯಾರಾದರೂ ಒಬ್ಬರು ಬುದ್ಧಿ ಹೇಳಬೇಕಾದ್ರೆ ಅದರಲ್ಲಿ ನಾವೇನಾದರೂ ತಿಳ್ಕೊಳೋದಿದೆಯಾ ಅಂತ ನಾವು ನೋಡಬೇಕು. ನಾವು ಯಾರಾದರೂ ಬುದ್ಧಿ ಹೇಳಬೇಕಾದ್ರೆ ಏನು ಮಾಡ್ತೀವಿ, ಎಲ್ಲ ನಮಗೆ ಗೊತ್ತಿದೆ, ಎಲ್ಲ ನಾವೇ ನೋಡ್ಕೊತೀವಿ, ಎಲ್ಲ ನಾವು ಅಂತ ಅಂದ್ಕೊಂಡಿರ್ತೀವಿ. ಬಟ್ ಅದಕ್ಕೂ ಮಿಗಿಲಾಗಿರೋದು ಇನ್ನೊಬ್ಬರ ಮಾತಿಂದ ಕಲಿಯೋದು ಕೂಡ ತುಂಬಾ ಇರುತ್ತೆ. ಅದನ್ನು ನಾವು ಗ್ರಹಿಸೋದು ಕೂಡ ಇಲ್ಲ. ಆ್ಯಂಡ್ ಮನೇಲಿ ದೊಡ್ಡವ್ರು ಇರ್ತಾರಲ್ವ, ನೀವೇನು ಓದ್ಕೊಂಡಿದ್ದಾರಾ, ಇವರು ನನಗಿನ್ನ ಚೆನ್ನಾಗಿ ಓದಿದ್ದಾರಾ, ಇವ್ರಿಗೆ ಏನು ಬರುತ್ತೆ ಅಂತ ನಾವು ಅಂದ್ಕೋತೀವಿ. ಬಟ್ ನಿಜವಾಗ್ಲೂ ಹೇಳಬೇಕಂದ್ರೆ ನಾವು ಕಲಿಬೇಕಾಗಿರೋದು ಅವ್ರ ಕಡೆಯಿಂದನೇ. ಪ್ರತಿಯೊಂದು ಸಣ್ಣ ಪುಟ್ಟ ಸೂಕ್ಷ್ಮಗಳಾಗಿರ್ಬೋದು, ಪ್ರತಿಯೊಂದು ಆಗಿರ್ಬೋದು ಅವ್ರ ಕಡೆಯಿಂದ ನಾವು ಕಲಿಯೋದು ತುಂಬಾ ಇರುತ್ತೆ. ಸೊ ಅಜ್ಞಾನನೇ ನಮ್ಮ ಶತ್ರು ಆಗಿರುತ್ತೆ. ಅದರಿಂದನೇ ನಮ್ಮ ಸೋಲು ಕೂಡ ಆಗ್ತಾ ಇರುತ್ತೆ. ಎಷ್ಟೋ ಸತಿ ನಾವು ನೋಡಿರ್ಬೋದು, ದೊಡ್ಡವರು ನಿರೀಕ್ಷೆ ಒಂದು ಇದರಲ್ಲಿ ನಡೀತಾ ಇರೋದು ಯಾವುದೇ ಕೆಲಸ ಆಗಿರಲಿ ಸಲೀಸಾಗಿ ಹೋಗ್ತಾ ಇರುತ್ತೆ. ದೊಡ್ಡವರು ಇದರಲ್ಲಿ ಬೆಳೆದಿರೋ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಬೆಳೀತಾ ಇರ್ತಾರೆ. ದೊಡ್ಡವ್ರ ಜೊತೆಯಲ್ಲಿರೋ ಒಂದು ಕುಟುಂಬ ಕೂಡ ತುಂಬ ಚೆನ್ನಾಗಿರುತ್ತೆ. ದೊಡ್ಡವ್ರ ಜೊತೆ ಪ್ರತಿಯೊಂದು ಅಷ್ಟೇ ನಾವು ಅವ್ರನ್ನ ಅನ್ಕೋತೀವಿ ಗುಗ್ಗುಗಳು, ಏನು ಗೊತ್ತಿಲ್ಲ ಇವ್ರಿಗೆ ಎಜುಕೇಷನ್ ಇಲ್ಲ, ಹಾಗೆ ಹೀಗೆ ಅಂತ ನಮಗೆ ನಾವೇ ಸುಮಾರು ಅಂದ್ಕೊಂಡಿರ್ತೀವಿ. ಬಟ್ ಅವ್ರ ಹತ್ರ ಕಲಿಬೇಕಾಗಿರೋದು, ಅವ್ರನಿಂದ ನಾವು ಕಲಿಬೇಕಾಗಿರೋದು, ಅವರು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಒಂದು ಮಾಡೋ ಕೆಲಸದಲ್ಲಿ ಒಂದು ಶಿಸ್ತಾಗಿರ್ಬೋದು, ಪ್ರತಿಯೊಂದು ತುಂಬಾ ಚೆನ್ನಾಗಿರುತ್ತೆ. ಸೊ ನಾವೇ ದೊಡ್ಡ ಇದು ಬುದ್ಧಿವಂತರು ಅಂದ್ಕೊಂಡಿರ್ತೀವಿ. ಬಟ್ ನಾವು ಮಹಾದಡ್ರು. ಅಜ್ಞಾನ ನಮ್ಮ ಹತ್ರನೇ ಇರುತ್ತೆ, ಅದನ್ನು ಕಲಿಬೇಕು. ಸೊ ಅದು ತುಂಬ ಇಂಪಾರ್ಟೆಂಟು. ಈಗಿನ ಜನ್ರೇಷನ್ಗಂತೂ ಅದು ತುಂಬಾ ಇಂಪಾರ್ಟೆಂಟ್. ಸೊ ನಾನು ಬೇಳೆ ಸಾಂಬಾರ್ಗಿಟ್ಟೆ, ಟ್ರೈಪಾಡ್ ಏನು ಯೂಸ್ ಮಾಡೋಕ್ಕಾಗಿರಲಿಲ್ಲ. ಹಾಗೆ ಸೈಡಲ್ಲಿ ಫೋನ್ ಇಟ್ಟು ಇದನ್ನ ರೆಕಾರ್ಡ್ ಮಾಡ್ಕೊಂಡಿದ್ದು. ಯಾಕೆ ಅಂದರೆ ಆಚೆ ಈಚೆ ತುಂಬ ಓಡಾಡ್ತಾ ಇದ್ದೆ. ಟ್ರೈಪಾಡ್ ಇಟ್ಟು ಯೂಸ್ ಮಾಡೋಷ್ಟು ಟೈಮ್ ಇರಲಿಲ್ಲ. ಬಟ್ಟೆ ವಾಶ್ ಮಾಡ್ತಾಯಿದ್ದೆ, ಅಂಗಡಿ ಹತ್ರನೂ ಹೋಗಬೇಕಾಗಿತ್ತು ಅಂತ. ಟೊಮೆಟೊ ಎಲ್ಲ ಬೇಯಿಸಿದ್ದಾದಮೇಲೆ ಅದರೊಳಗಡೆಗೆ ಸ್ವಲ್ಪ ಸಾಂಬಾರು ಪುಡಿ ಹಾಕಿಬಿಟ್ಟು ಇದು ಮಾಡಿ ಅದನ್ನು ಸಾಂಬಾರ್ಗಿಟ್ಟು
ಕಾಯೋದಕ್ಕೆ ಇಟ್ಬಿಟ್ಟೆ. ಅನ್ನ ಮಾಡಿಟ್ಟಿದ್ದೆ, ಅನ್ನ ಆಲ್ರೆಡಿ. ಸೊ ಸಾಂಬಾರಾದರೆ ಮತ್ತೆ ಆಚೆ ಹೋಗಿ ಬಟ್ಟೆ ಜಾಲಿಸ್ಬೋದು ಅಂತ ಇಟ್ಬಿಟ್ಟು ನಾನು ಒಳಗಡೆ ಆಚೆ ಹೋಗಿ ಒಗೆದಾಕಿದ್ದೆ, ಬಟ್ಟೆ ಜಾಲಿಸ್ತಾ ಇದ್ದೆ. ಇವತ್ತಿನ ರೊಟೀನ್ ಕೂಡ ಇಷ್ಟಕ್ಕೆ ಮುಗಿಸ್ಕೊಂಡೆ ನನ್ನ ರೊಟೀನ್ನ. ಜಾಲಿಸ್ಬಿಟ್ಟು ಒಣಗಾಕಿ ಆಮೇಲೆ ಸ್ನಾನ ಮಾಡಿಕೊಂಡು ಹೋಟ್ಲ್ ಹತ್ರ ಹೋಗಿದ್ದು. ಸೊ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಎಲ್ಲಾದರೂ ಸಣ್ಣ ಪುಟ್ಟ ಚೇಂಜಸ್ ಇದ್ದರೆ ತಿಳಿಸ್ಕೊಡಿ, ಖಂಡಿತವಾಗ್ಲೂ ನಾನು ತಿದ್ಕೊಳ್ತೀನಿ. ಹಾಗೆ ಮಿನಿ ಬ್ಲಾಗ್ನ ನಾನು ಕಂಟಿನ್ಯೂ ಮಾಡೋಕ್ಕಾಗ್ತಾಯಿಲ್ಲ. ಸೊ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಇನ್ನು 2-3 ದಿನ ಹೀಗೇ ಮಿನಿ ಬ್ಲಾಗ್ ಹಾಕೋದಿಲ್ಲ. ಆಮೇಲೆ ಕಂಟಿನ್ಯೂ ಆಗಿ ಬ್ಲಾಗ್ ಜೊತೆಗೆ ಮಿನಿ ಬ್ಲಾಗ್ ಕೂಡ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ, ನಿಮ್ಮನೆ ಮಗಳು ಅಂತ ಹೇಳಿ ಸಪೋರ್ಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬಲ್ಲಿ ನಾನು ತುಂಬಾ ಬೆಳಿಬೇಕು ಅನ್ಕೋತಾ ಇದ್ದೀನಿ. $40 ಅಷ್ಟೇ ಆಗಿರೋದ್ರಿಂದ $100 ಮಾಡಿಕೊಂಡು ಈ ಮಂತ್ ಆದರೂ ಅಮೌಂಟ್ ತೊಗೋಬೇಕು ಅಂತ ತುಂಬಾ ಆಸೆ ಪಡ್ತಾ ಇದ್ದೀನಿ. ಥ್ಯಾಂಕ್ ಯು.